ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ಇವತ್ತು ಸೆಕೆಂಡ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೆ. ಸುಮಾರು ಒಂದು 5 o'clock ಆಗ್ಬಿಟ್ಟಿತ್ತು. ಸೊ ಬಿಕಾಸ್ ಯಾಕೆ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ನೇಹ ಅನ್ನೋರು ಫೋರ್ ಹೆಡ್ ಅಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇದೆ ಜಾಸ್ತಿ. ಸೊ ಅದಕ್ಕೆ ರೆಮಿಡೀಸ್ ತಿಳಿಸ್ಕೊಡಿ ಅಕ್ಕ, ಹೋಮ್ ರೆಮಿಡೀಸ್ ಅಂತ ಕೇಳ್ಕೊಂಡಿದ್ರು. ಸೊ ಅವ್ರಿಗೋಸ್ಕರ ಈ ಬ್ಲಾಗ್ ನ ಮಾಡ್ಬೇಕು ಅಂತ. ಅಂಡ್ ನಾನು ತುಂಬಾ ಮಕ್ಕಳಲ್ಲೂ ನೋಡಿದೀನಿ, ಅರೌಂಡ್ ಒಂದು 5 to 6 ಸಿಕ್ಸ್ತ್ ಇಂದ ಸ್ಟಾರ್ಟ್ ಆಗುವಂತ ಮಕ್ಕಳಿಗೆ ಆಕ್ಚುಲಿ ಜಾಸ್ತಿ ಫೋರ್ ಹೆಡ್ ಅಲ್ಲಿ ಆತರ ಪಿಂಪಲ್ಸ್ ಗಳು, ಸ್ಮಾಲ್ ಟಿನಿ ಬಂಪ್ಸ್ ಎಲ್ಲ ಆಗೋದು ಸ್ಟಾರ್ಟ್ ಆಗ್ತಿರುತ್ತೆ. ಸೊ ನಾನು ಅದಕ್ಕೂ ಸ್ವಲ್ಪ ಕೆಲವೊಬ್ಬರಿಗೆ ಟ್ರೈ ಮಾಡಿ ಅಂತ ಹೇಳಿದೀನಿ. ಸೊ ಹಂಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಈ ಕಂಟೆಂಟ್ ಬಗ್ಗೆ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಸೊ ಅಷ್ಟರಲ್ಲಿ ಅವರು ಸಹ ನನಗೆ ಟಿಪ್ಸ್ ಕೇಳಿದ್ರು. ಸೊ ಹಂಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು. ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಹೊಸದಾಗಿ ಬಂದು ವಿಸಿಟ್ ಮಾಡ್ತಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಯಾಕೆ ಫೋರ್ ಹೆಡ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಟೀನೇಜರ್ಸ್ ಗಳಿಗೆ ಫೋರ್ ಹೆಡ್ ಅಲ್ಲಿ ಪಿಂಪಲ್ಸ್ ಅಥವಾ ಅದನ್ನ ಒಂದ್ ಟೈಪ್ ಆಫ್ ಆಂಕ್ನಿ ಅಂತಾನೆ ಹೇಳ್ತೀವಿ, ಟಿನಿ ಬಂಪ್ಸ್ ಅಂತಾನು ಕರೀತಾರೆ. ಸೊ ಅದು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮೇನ್ ಥಿಂಗ್ ಬಂದ್ಬಿಟ್ಟು ಹಾರ್ಮೋನಲ್ ಚೇಂಜಸ್ ಆದಾಗ. ಬಿಕಾಸ್ ನಮ್ಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಏಜ್ ಆಗ್ತಾ ಆಗ್ತಾ ನಮ್ಗೆ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ಅಂಡ್ ಕೆಲವೊಂದ್ಸಲ ಲೈಕ್ ಬಿಹೇವಿಯರ್ ಅಲ್ಲಿ ಅಂಡ್ ಫಿಸಿಕಲ್ ಅಪಿಯರೆನ್ಸ್, ನಮ್ಮ ಬಾಡಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಎಲ್ಲ ರೀಸನ್ ಇಂದ ನಮ್ಗೆ ಒಂದು ರೀತಿಯಲ್ಲಿ ಫೋರ್ ಹೆಡ್ ಅಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಮೈನ್ ಕಾಸ್ ಬಂದ್ಬಿಟ್ಟು ನಮ್ಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ, ಅಂಡ್ ನೆಕ್ಸ್ಟ್ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಅಂಡ್ ನಮ್ಮ ಒಂದು ಸ್ಕಿನ್ ಏನಿದೆ ಅದು ಸೆಬಾಸಿನಸ್ ಗ್ಲ್ಯಾಂಡ್ ಅಂತ ಅದರಿಂದ ಫಾರ್ಮ್ ಆಗಿರುತ್ತೆ. ಸೊ ಅದು ಬಂದ್ಬಿಟ್ಟು ಮೈನ್ ಆಗಿ ಎಕ್ಸೆಸ್ ಆಯಿಲ್ ನ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗುತ್ತೆ, ಲೈಕ್ ಸೀಬಮ್ ಅಂತ ಕರಿತೀವಲ್ವಾ ಅದನ್ನ. ಸೊ ಹಂಗಾಗಿ ಆ ಒಂದು ರೀಸನ್ ಇಂದ ನಮ್ಗೆ ಜಾಸ್ತಿ ಆಂಕ್ನಿ ಲೈಕ್ ಪಿಂಪಲ್ಸ್ ಎಲ್ಲ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸೆಸ್ ಆಯಿಲ್ ಯಾವಾಗ ಜಾಸ್ತಿ ಆಗುತ್ತೆ ಅದು ನಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಅಂಡ್ ಏನ್ ಹೇಳ್ಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಗುಡ್ ಹೆಲ್ತಿ ಡಯಟ್ ನ ನಾವು ಮೇಂಟೈನ್ ಮಾಡ್ಬೇಕು ಅದ್ರ ಜೊತೆಗೆ. ಅಂಡ್ ತುಂಬಾ ಬಿಸಿಲಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಅವಾಗ ಸ್ವೆಟ್ ಆಗೋದು ಆ ತರದೆಲ್ಲ ಆಗುತ್ತೆ. ಅಂಡ್ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ನಮ್ಮ ಒಂದು ಏನ್ ಹೇಳ್ತೀವಿ, ಈ ಕ್ಲೀನಿನೆಸ್ ಆಗ್ಲಿ ಆ ತರದನ್ನೆಲ್ಲ ನಾವು ನೀಟಾಗಿ ಮೇಂಟೈನ್ ಮಾಡ್ಬೇಕು. ನಮ್ಮ ಸ್ಕಿನ್ ಅಲ್ಲಿ ಯಾವ ರೀತಿ ಡರ್ಟ್ ಆಗ್ಲಿ, ಡೆಡ್ ಸ್ಕಿನ್ ಸೆಲ್ಸ್ ಗಳು ಪೋಸ್ಟ್ ಜೊತೆ ಕ್ಲಾಕ್ ಆಗೋದನ್ನೆಲ್ಲ ಬಿಡಕ್ ಹೋಗ್ಬಾರ್ದು. ಸೊ ಆ ರೀಸನ್ಸ್ ಇಂದ ನಮ್ಗೆ ಎಲ್ಲ ಪಿಂಪಲ್ಸ್ ಆಗುತ್ತೆ. ಅಂಡ್ ಬನ್ನಿ ಇವಾಗ ಹೋಮ್ ರೆಮಿಡೀಸ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಮೇನ್ ಆಗಿ ಫಸ್ಟ್ ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ರೆಮಿಡೀಸ್ ಗಳನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇದ್ರೆ ರೆಫ್ರಿಜರೇಟರ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಇವಾಗ. ಸೊ ಆ ತರದವ್ರು ಇರೋರು ಐಸ್ ಕ್ಯೂಬ್ ಅಲ್ಲೆಲ್ಲ ಮಸಾಜ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಫೋರ್ ಹೆಡ್ ಅಲ್ಲಿ ಇರುವಂತ ಪಿಂಪಲ್ಸ್ ಗಳಿಗೆ. ಅದು ತುಂಬಾ ಬೇಗ ಅದು ಸ್ಮಾಲ್ ಇರೋ ಟೈಮ್ ಗಳಲ್ಲೇ ಅದು ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಮಾಡ್ಕೊಳುತ್ತೆ ಐಸ್ ಕ್ಯೂಬ್ ಇಂದ. ಸೊ ಆ ಒಂದು ರೆಮಿಡಿನ ಟ್ರೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಟೊಮ್ಯಾಟೊ ಜ್ಯೂಸ್ ಅಂಡ್ ಅದು ಪ್ಲಸ್ ಒಂದ್ ಸ್ವಲ್ಪ ಹನಿನ ಆಡ್ ಮಾಡ್ಕೊಂಡು ಆ ಒಂದು ಮಿಕ್ಸ್ಚರ್ ನೀವು ಹಚ್ಕೊಳ್ತಾ ಬರೋದ್ರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಬಿಕಾಸ್ ಹನಿ ನ್ಯಾಚುರಲ್ ಆಗಿ ಗೊತ್ತು ನಮ್ಗೆ ಒಂದು ಆಂಟಿ ಇನ್ಫ್ಲಾಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೊಂದಿದೆ. ಸೊ ಅದು ನಮ್ಗೆ ಆಂಕ್ನಿ ಏನು ಸ್ಟಾರ್ಟ್ ಮಾಡುತ್ತೆ ಆ ಒಂದು ಆಂಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಪಾಪು ಸ್ವಲ್ಪ ಮಾತಾಡ್ತಿರೋ ತರ ನಾಯ್ಸ್ ಬರ್ತಿದೆ ಅನ್ಸುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಂದ್ರೆ ಟ್ರೀ ಆಯಿಲ್ ಅಂತ ಸಿಗುತ್ತೆ ನಮ್ಗೆ. ಸೊ ಮಾರ್ಕೆಟ್ ಗಳಲ್ಲಿ ನಾವು ಮೆಡಿಕಲ್ ಸ್ಟೋರ್ ಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಆ ಒಂದು ಟ್ರೀ ಆಯಿಲ್ ನ ಡೈಲ್ಯೂಟ್ ಮಾಡ್ಕೊಳ್ಬೇಕು. ಲೈಕ್ ಯಾವ ತರ ಅಂತಂದ್ರೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಅಥವಾ ಜೊಜೋಬಾ ಆಯಿಲ್ ಅಂತ ಸಿಗುತ್ತೆ, ಆ ತರದಕ್ಕೆ ಸ್ವಲ್ಪ ಆಡ್ ಆನ್ ಮಾಡ್ಕೊಂಡು ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಆ ಒಂದು ಟ್ರೀ ಆಯಿಲ್ ನ ಒಂದು ಕಾಟನ್ ಪ್ಯಾಡ್ ತಗೊಂಡು ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿದೆ ಫೋರ್ ಹೆಡ್ ಅಲ್ಲಿ ಆ ಒಂದು ಪಿಂಪಲ್ಸ್ ಗಳಿಗೆ ಅಪ್ಲೈ ಮಾಡ್ಕೊಂಡು ಒಂದು 15 minutes ಬಿಟ್ಟು ಆಫ್ಟರ್ ನೀವು ವಾಶ್ ಮಾಡ್ಕೊಂಡು ಯಾವುದೇ ರೀತಿಯಾದ ಮಾಯಿಶ್ಚರೈಸರ್ ಗಳನ್ನ ಹಚ್ಕೊಳ್ತಾ ಬರೋದ್ರಿಂದ ನಿಮ್ಮ ಫೋರ್ ಹೆಡ್ ಅಲ್ಲಿರುವಂತ ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಲೋವೆರಾ ಜೆಲ್. ಆಲೋವೆರಾ ನ್ಯಾಚುರಲ್ ಆಗಿ ಸಿಗುತ್ತೆ, ಆದಷ್ಟು ನ್ಯಾಚುರಲ್ ಆಗಿ ಸಿಗೋ ತರದಲ್ಲೇನೆ ಟ್ರೈ ಮಾಡಿ ನೀವು. ಸೊ ಆ ಒಂದು ನ್ಯಾಚುರಲ್ ಆಗಿ ಸಿಗುವಂತ ಆಲೋವೆರಾ ಜೆಲ್ ನ ನೀವು ತಗೊಂಡು ಡೇ ಅಥವಾ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಗೆ ಫೋರ್ ಹೆಡ್ ಅಲ್ಲಿರುವಂತ ಪಿಂಪಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಯಾಲಿಸಿಲಿಕ್ ಆಸಿಡ್ ಇರುವಂತಹ ಒಂದು ಕ್ಲೆನ್ಸರ್ಸ್ ಮೀನ್ಸ್ ಫೇಸ್ ವಾಶ್ ಗಳನ್ನ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಫೋರ್ ಹೆಡ್ ಅಲ್ಲಿ ಬರುವಂತಹ ಪಿಂಪಲ್ಸ್ ಆಂಕ್ನಿ ಆಗ್ಲಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಲೈಕ್ ಇವಾಗ ಡರ್ಮಾಕೋ ಅವ್ರದ್ದು 1% ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ವಾಶ್ ತುಂಬಾ ಚೆನ್ನಾಗಿದೆ, ಅದ್ರದ್ದು ತುಂಬಾ ರಿವ್ಯೂ ನಾನು ಕೇಳಿದೀನಿ. ಸೊ ಆ ಒಂದು ಫೇಸ್ ವಾಶ್ ಎಲ್ಲಾ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ. ಸೊ ಯೂಸ್ ಮಾಡಿ ಬೇಕಂದವರು. ಸೊ ಅದರಿಂದ ಸಹ ನಾವು ಕಮ್ಮಿ ಮಾಡ್ಕೊಳ್ಬಹುದು ನಮ್ಮ ಫೋರ್ ಹೆಡ್ ಅಲ್ಲಿ ಬರುವಂತ ಪಿಂಪಲ್ಸ್ ಗಳನ್ನ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು
ಹನಿ ಪ್ಲಸ್ ಸಿನ್ನಮನ್ ಮಾಸ್ಕ್ ಆಕ್ಚುಲಿ. ಟರ್ಮರಿಕ್ ಅಥವಾ ಸಿನ್ನಮನ್ ಪೌಡರ್, ಚಕ್ಕೆ ಪೌಡರ್ ತರ ಸಿಗುತ್ತಲ್ವಾ, ಸೊ ಅದನ್ನ ನೀವು ಒಂದು ಹನಿ ಜೊತೆ ಮಿಕ್ಸ್ ಮಾಡ್ಕೊಂಡು ಆ ಒಂದು ಮಾಸ್ಕ್ ನ ನೀವು ಫೋರ್ಹೆಡ್ಗೆ ಅಪ್ಲೈ ಮಾಡ್ಕೊಂಡು ಆಫ್ಟರ್ ಒಂದು 15 ಮಿನಿಟ್ಸ್ ಬಿಟ್ಟು ಲೈಟ್ ಆಗಿರುವಂತಹ ವಾರ್ಮ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಯಾವ್ದಾದ್ರು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಫೋರ್ಹೆಡ್ ಅಂತ ಪಿಂಪಲ್ಸ್ ಕಮ್ಮಿ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೆಮಿಡಿ ಅಂತಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ತಗೊಳ್ಳಿ, ಪ್ಲಸ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ತಗೊಳ್ಳಿ, ಪ್ಲಸ್ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಂಡು ಆ ಒಂದು ಮಿಕ್ಸ್ಚರ್ ನ ನಿಮ್ಮ ಫೋರ್ಹೆಡ್ ಅಲ್ಲಿ ಆಗಿರುವಂತ ಪಿಂಪಲ್ಸ್ ಗೆ ಅಪ್ಲೈ ಮಾಡ್ಕೊಂತ ಬನ್ನಿ. ಸೊ ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟು ಆ ಒಂದು ಮಾಸ್ಕ್ ನ ನೀವು ತೆಗಿಯೋದ್ರಿಂದ ನಿಮ್ಮ ಪಿಂಪಲ್ಸ್ ಗಳು ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ನಿಮ್ಮ ಆಂಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾ ಏನಿರುತ್ತೆ ಆ ಒಂದು ಬ್ಯಾಕ್ಟೀರಿಯಾನ ಅವಾಯ್ಡ್ ಮಾಡಿ ನಿಮ್ಗೆ ಎಕ್ಸೆಸ್ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ. ಸೊ ಆ ಒಂದು ರೆಮಿಡಿಯಿಂದನೂ ಸಹ ನೀವು ಫೋರ್ಹೆಡ್ ಅಲ್ಲವಂತ ಪಿಂಪಲ್ಸ್ ಗಳನ್ನ ಅವಾಯ್ಡ್ ಮಾಡ್ಕೊಳ್ಬಹುದು. ಅಂಡ್ ಇದ್ರ ಜೊತೆಗೆ ನೀವು ನಿಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಬೇಕು. ಮೀನ್ಸ್ ಪ್ಲೆಂಟಿ ಆಫ್ ವಾಟರ್, ಮೀನ್ಸ್ 2 to 3 ಲೀಟರ್ಸ್ ಆದ್ರೂ ಮಿನಿಮಮ್ ನೀವು ಈ ಟೀನೇಜರ್ಸ್ ಟೈಮ್ ಅಲ್ಲಿ ನೀವು ವಾಟರ್ ನ ಇಂಟೇಕ್ ಮಾಡಲೇಬೇಕು. ಅಂಡ್ ನೀವು ನೀಟಾಗಿ ಪ್ರತಿದಿನನೂ ಸಹ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಬೇಕು. ಅಂಡ್ ಸನ್ಸ್ಕ್ರೀನ್ ನ ಮಿಸ್ ಮಾಡಬಾರ್ದು. ತುಂಬಾ ವೆರೈಟೀಸ್ ಗಳಲ್ಲಿ ಸನ್ಸ್ಕ್ರೀನ್ ಸಿಗುತ್ತೆ. ಆದಷ್ಟು SPF 50+ ಇರೋಂಥದ್ದನ್ನ ನೀವು ಆಯ್ಕೆ ಮಾಡ್ಕೊಂಡು ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡಿ. ನಾನು ಬಂದ್ಬಿಟ್ಟು ನ್ಯೂಟ್ರಿಜಿನಾ ಅವ್ರದ್ದು ಪ್ರಾಡಕ್ಟ್ ನ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವಾಗ ಪಿಲ್ಲೋ ಕವರ್ಸ್ ಗಳನ್ನ ವಾಶ್ ಮಾಡ್ತಾ ಇರಿ. ಬಿಕಾಸ್ ನಾವು ನೈಟ್ ಟೈಮ್ ಅಲ್ಲಿ ಮಲ್ಕೊಂಡಿರ್ತೀವಲ್ವಾ, ಸೊ ಅವಾಗ ಅದ್ರಲ್ಲಿ ಡಸ್ಟ್ ಇರೋ ತರದನ್ನೆಲ್ಲ ನಮ್ಮ ಫೋರ್ಹೆಡ್ ಆಗ್ಲಿ ಅಥವಾ ಚೀಕ್ಸ್ ಅಲ್ಲಾಗ್ಲಿ ಆ ಡಸ್ಟ್ ಕೂತ್ಕೊಂಡು ನಮ್ಗೆ ಒಂದು ಬ್ಯಾಕ್ಟೀರಿಯಾ ಫಾರ್ಮ್ ಆಗ್ಬಿಟ್ಟು ಆಂಕ್ನಿ ಅಥವಾ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆದಷ್ಟು 3 days once ನೀವು ಪಿಲ್ಲೋ ಕವರ್ ನ ವಾಶ್ ಮಾಡಿ ಅಥವಾ ಬೇರೆ ಒಂದನ್ನ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅವಾಗ ನಿಮ್ಮ ಫೇಸ್ ನ ನೀವು ಟಚ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಯಾವ್ದೇ ರೀತಿ ಪಿಂಪಲ್ಸ್ ಆಗ್ಲಿ ಆಂಕ್ನಿ ಆಗ್ಲಿ ಪಾಪ್ ಮಾಡಕ್ ಹೋಗ್ಬೇಡಿ. ಮೀನ್ಸ್ ಕೈಯಲ್ಲಿ ನೀವು ಅದನ್ನ ಪ್ರೆಸ್ ಮಾಡಿ ತೆಗಿಯೋ ತರದ್ದು ಆ ತರದ್ದೆಲ್ಲ ಮಾಡ್ಬೇಡಿ, ಅದು ಇನ್ಫ್ಲಾಮೇಷನ್ ಆಗ್ಬಿಡುತ್ತೆ. ಸಾರಿ, ಪಾಪು ಸ್ವಲ್ಪ ಅಳ್ಳೋ ತರ ಇದ್ ಮಾಡ್ತಿದ್ದಾನೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಮ್ಮ ಕರ್ಕೊಂಡ್ ಹೋಗ್ರಮ್ಮ, ಅಮ್ಮ ಪಾಪನ ಆಚೆ ಕರ್ಕೊಂಡು ಹೋದ್ರು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಗುಡ್ ಸ್ಲೀಪ್ 6 to minimum 8 hours ನೀವು ಸ್ಲೀಪ್ ನ ಮೇಂಟೈನ್ ಮಾಡ್ಲೇಬೇಕು, ನಿದ್ದೆ ಮಾಡೋದನ್ನ. ಅಂಡ್ ಅದ್ರ ಜೊತೆಗೆ ಸ್ಟ್ರೆಸ್ ರಿಲೀಫ್ ಆಗಿರ್ಬೇಕು. ಸ್ಟ್ರೆಸ್ ನಾವು ಜಾಸ್ತಿ ಮಾಡ್ಕೊಂಡಷ್ಟು ಸಹ ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಚೇಂಜಸ್ ಆದಾಗ ನಮ್ಗೆ ಪಿಂಪಲ್ಸ್ ಆ ತರದೆಲ್ಲ ಕಾಡುತ್ತೆ. ಸೊ ಸ್ಟ್ರೆಸ್ ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆ ಟೈಮಲ್ಲಿ ಓದೋ ತರದ್ದಾಗ್ಲಿ ಅಂಡ್ ಕೆಲವೊಂದು ವಿಷಯಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ. ಸೊ ಆ ತರದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನೀವು ಒಂದು ನೀಟಾಗಿ ನಿಮ್ಮ ಮಿನಿಮಮ್ 1 ಡೇಗೆ 2 times ಫೇಸ್ ವಾಶ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇರ್ತೀರಾ ಟೀನೇಜರ್ಸ್ ಟೈಮಲ್ಲಿ, ಕಾಲೇಜ್ಗಾಗ್ಲಿ ಸ್ಕೂಲ್ಗಳು ಅಂಡ್ ನಾರ್ಮಲ್ ಆಗಿ ಓಡಾಡ್ತೀವಲ್ವಾ, ಸೊ ಅವಾಗ ಇರುವಂತ ಡಸ್ಟ್ ಏನಿರುತ್ತೆ ಅದು ನಮ್ಮ ಸ್ಕಿನ್ ಮೇಲೆ ಕುತ್ಕೊಂಡು ಸ್ವಲ್ಪ ಸ್ವೆಟ್ ಎಲ್ಲ ಆಗಿರ್ತೀವಿ. ಸೊ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ನಾವು ಅದೇ ರೀತಿ ಹಾಗೇನೆ ಬಿಟ್ಕೊಂಡ್ರೆ ಅದು ಒಂಥರ ಇನ್ಫ್ಲಮೇಷನ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಪರ್ ಡೇ 2 times ನೀವು ನಿಮ್ಮ ಫೇಸ್ ವಾಶ್ ಮಾಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರೆಮಿಡಿ ಅಂತ ಹೇಳಿದ್ರೆ, ಈಗ ನೀವು ಕೆಲವೊಬ್ರು ಮೇಕಪ್ಸ್ ಎಲ್ಲ ಹಾಕೊಳ್ತಾನೆ ಇರ್ತೀರಾ ಡೈಲಿ ರೂಟೀನ್ ಅಲ್ಲಿ, ಸೊ ಸ್ಕಿಪ್ ಮಾಡಲ್ಲ. ಆ ತರದವರು ನಿಮ್ಮ ಆದಷ್ಟು ನೀವು ನೈಟ್ ಟೈಮ್ ಅಲ್ಲಿ ಮಲಗುವಾಗ ನಿಮ್ಮ ಮೇಕಪ್ ನ ರಿಮೂವ್ ಮಾಡಿ ಮಲ್ಕೊಳ್ಳಿ. ಅಂಡ್ ಒಂದು ಎಕ್ಸ್ಟ್ರಾ ಟಿಪ್ ಏನು ಅಂತಂದ್ರೆ, ನೀವು ರಿಮೂವ್ ಮಾಡಿ ಮಲ್ಕೊಂಡಾಗ ಮೇಕಪ್ ನ ಸ್ವಲ್ಪ ಬೇಕಾದ್ರೆ ರೋಸ್ ವಾಟರ್ ನೆಲ್ಲ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ಅದು ಬಂದ್ಬಿಟ್ಟು ನಿಮ್ಮ ಒಂದು pH ಸ್ಕಿನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಕೆಲವೊಂದ್ಸಲ ನಿಮ್ಗೆ ಪಿಂಪಲ್ಸ್ ಗಳು ಅದರದೆಲ್ಲ ಆಗೋದಿಲ್ಲ. ಸೊ ರೋಸ್ ವಾಟರ್ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಬ್ರ್ಯಾಂಡ್ ಗಳಲ್ಲಿ ಸಿಗುತ್ತೆ, ಅಥವಾ ನೀವು ಮನೇಲೇನೆ ಸಹ ಮಾಡ್ಕೊಳ್ಬಹುದು. ಸೊ ಆ ರೀತಿ ರೋಸ್ ವಾಟರ್ ಎಲ್ಲ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಆದಷ್ಟು ಕಮ್ಮಿ ಆಗುತ್ತೆ. ಅಂಡ್ ಆದಷ್ಟು ಎಕ್ಸ್ಟ್ರಾ ಟವಲ್ ಗಳನ್ನ ಯೂಸ್ ಮಾಡಿ. ಬಿಕಾಸ್ ಬೇರೆಯವರೆಲ್ಲ ಯೂಸ್ ಮಾಡೋದು ಅದನ್ನ ಮಾಡಕ್ ಹೋಗ್ಬೇಡಿ. ಸಮ್ಟೈಮ್ಸ್ ಕೆಲವೊಬ್ಬರಿಗೆ ಆತರ ಪಿಂಪಲ್ಸ್ ಆಂಕ್ನಿ ಪ್ರಾಬ್ಲಮ್ ಇದ್ರೆ ಅವರು ಯೂಸ್ ಮಾಡಿರೋ ಟವಲ್ ನ ನಾವು ಯೂಸ್ ಮಾಡಿದಾಗ ಅದು ನಮಗೂನು ಸ್ಕಿನ್ ಗೆ ಅಲರ್ಜಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಒಂದು ಎಕ್ಸ್ಟ್ರಾ ಟವಲ್ ಗಳನ್ನೆಲ್ಲ ಯೂಸ್ ಮಾಡಿ. ಆಲ್ಮೋಸ್ಟ್ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಸಾಕು. ಸೊ ಅವಾಗ ಎಕ್ಸ್ಫೋಲಿಯೇಟ್ ಮಾಡ್ತಾ ಇರಿ. ಲೈಕ್ ನೀವು ಶುಗರ್ ಅಂಡ್ ಟೊಮ್ಯಾಟೋಗೆ ಶುಗರ್ನ ಹಾಕೊಂಡು ಆ ಒಂದು
ಜ್ಯೂಸ್ ಏನ್ ಬರುತ್ತೆ ಅದನ್ನ ನೀಟಾಗಿ ನಿಮ್ಮ ಫೋರ್ ಹೆಡ್ ಅಲ್ಲಿ ಪಿಂಪಲ್ಸ್ ಇರುತ್ತೆ ಅದ್ರ ಮೇಲೆ ರಬ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿ ನೆಕ್ಸ್ಟ್ ಆಫ್ಟರ್ ಫೇಸ್ ವಾಶ್ ಮಾಡೋದ್ರಿಂದ ಕಮ್ಮಿ ಮಾಡ್ಕೊಳ್ಬಹುದು. ಅಂಡ್ ಲೆಮನ್ ಜ್ಯೂಸ್ ನ ಯೂಸ್ ಮಾಡ್ಬೋದು. ಅದನ್ನು ಸಹ ತುಂಬಾ ಬೆನಿಫಿಟ್ ಕೊಡುತ್ತೆ ನಮ್ಗೆ ಪಿಂಪಲ್ಸ್ ಫೇಡ್ ಆಗೋದಕ್ಕೆ, ಮಾಸ್ಕ್ ಗಳಾಗ್ಲಿ. ಸೊ ಹಂಗಾಗಿ ನೆಕ್ಸ್ಟ್ ಆದಷ್ಟು ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ರಿಚ್ ಪ್ರೋಟೀನ್ ವಿಟಮಿನ್ಸ್ ಇರೋದು ಆ ಥರದನ್ನೆಲ್ಲ ನೀವು ಸೇವನೆ ಮಾಡಿ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಅಂತ ಹೇಳ್ತಾ, ಹೋಪ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಯ್ತು, ಟಿಪ್ಸ್ ಗಳು ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ನಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇವಾಗ ತುಂಬಾ ಜನ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ್ ಗಳೇ. ನಿಮ್ಮೆಲ್ರಿಗೂ ತುಂಬಾ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಹೊಸ ವ್ಲಾಗ್ ಅಲ್ಲಿ ಸಿಗ್ತಾ ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.